ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 750 ಅರಣ್ಯ ವೀಕ್ಷಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಕೂಡ ಪ್ರಾರಂಭ ಆಗಿದೆ. ಅಂದ್ರೆ 1/8/2026 30/8/2026 ಕೂಡ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿರ್ತದ. ಹಾಗಿದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕು? ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಕ್ವಿಕ್ ರಿವಿಷನ್ ಸಂಬಂಧ ಶಾರ್ಟ್ಕಟ್ ವೇದಾಗ ಓದಬೇಕು. ಆಲ್ರೆಡಿ ಈಗ ಇದಕ್ಕೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸ್ ಅನ್ನು ಓದಿರ್ತೀರಿ. ಈ ರೀತಿ ಈಗ ಶಾರ್ಟ್ಕಟ್ ನೋಟ್ಸ್ ಅನ್ನು ಓದಿರಂತೆ ಇಲ್ಲಿ ನೋಡ್ಕೊಳ್ಳಿ. ಕಂಪ್ಲೀಟ್ ಆದ ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಒಟ್ಟು ವಿಧಿಗಳು ಮತ್ತೆ ಯಾವ ಭಾಗದಲ್ಲಿ ಬರುತ್ತೆ, ಅದೇ ರೀತಿ ಯಾವ ವಿಧಿ ಏನನ್ನ ಕಾರ್ಯನ ಮಾಡ್ತದಂತೆ ಕಂಪ್ಲೀಟ್ ಆದ ಮಾಹಿತಿ ಒಳ್ಳೆ ಈ ರೀತಿ ಕ್ವಿಕ್ ರಿವಿಷನ್ ಸಂಬಂಧ ಈ ನೋಟ್ಸ್ ಅನ್ನು ಓದಬಹುದು. ಈಗ ಆದಷ್ಟು ಕೊನೆಯ ಹಂತದಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಓನ್ಲಿ ರಿವಿಷನ್ ಪರ್ಪಸ್ ಸ್ಟಡಿಯನ್ನ ಮಾಡ್ಬೇಕು. ರಿವಿಷನ್ ಪರ್ಪಸ್ ಯಾವ ರೀತಿಯಪ್ಪ ಅಂದ್ರೆ ಇಷ್ಟು ದಿವಸ ಏನು ಓದಿರ್ತಲ್ಲ ಅದನ್ನ ಒಂದ್ ಕಡೆ ಶಾರ್ಟ್ ನೋಟ್ಸ್ ಅನ್ನ ಮಾಡ್ಕೊಂಡಿರ್ಲಿಲ್ಲಪ್ಪ ಅಂದ್ರೆ ನಿಮಗೆ ಶಾರ್ಟ್ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀರಿ. ಸ್ನೇಹಿತರೆ, ಈಗ ಆಲ್ರೆಡಿ ನೀವು ಭಾರತ ಇತಿಹಾಸಕ್ಕೆ ಸಂಬಂಧಿಸಿ ಕಡಿಮೆ ಒಂದು 780 ಪೇಜ್ ಓದಿರ್ತೀರಿ. ನಾವು ನಿಮಗೆ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದ ಕಡಿಮೆ ಸಮಯದಲ್ಲಿ ರಿವಿಷನ್ ಮಾಡೋ ಸಲುವಾಗಿ ಒಂದು 100 ಪೇಜ್ ಇರೋ PDF ಅನ್ನ ರೆಡಿ ಮಾಡಿದ್ದೀವಿ. ಈ ರೀತಿ ಅದು ಕೂಡ ನಿಮಗೆ ಇಲ್ಲಿ ಕ್ವಶನ್ಸ್ ವಿತ್ ಆನ್ಸರ್ ಕೂಡ ಇರುತ್ತೆ, ಪ್ಲಸ್ ನಿಮಗೆ ಡೀಟೇಲ್ಸ್ ಕೂಡ ಇರುತ್ತೆ. ಅಂದ್ರೆ 100 ಪೇಜ್ ಒಳಗಡೆ ಎಲ್ಲ ಕಂಪ್ಲೀಟ್ ಭಾರತ ಇತಿಹಾಸದ ಕ್ವಿಕ್ ರಿವಿಷನ್ ಸಂಬಂಧ ಇಂಪಾರ್ಟೆಂಟ್ ಟಾಪಿಕ್ ಗಳನ್ನ ಅಷ್ಟೇ ಒಳಗೊಂಡಂತೆ ಈ ರೀತಿ ನಿಮಗೆ ಬುಲೆಟ್ ಪಾಯಿಂಟ್ಸ್ ಇರುವ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀನಿ. ನೋಡ್ತಿರ್ಬೋದು ನೀವು ಈ ರೀತಿ ನೋಟ್ಸ್ ಇರುತ್ತೆ. ಇದು ಇಂಪಾರ್ಟೆಂಟ್ ಆಗಿ ನಿಮಗೆ ಕ್ವಿಕ್ ರಿವಿಷನ್ ಸಂಬಂಧ ಮಾಡಿದ ನೋಟ್ಸ್ ಇರುತ್ತೆ. ಯಾರಿಗಾದ್ರೂ ಈ ನೋಟ್ಸ್ ಗಳು ಏನಾದ್ರು ಬೇಕಾಗಿತ್ತಪ್ಪ ಅಂದ್ರೆ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ. ಸ್ನೇಹಿತರೆ, ಈ ನೋಟ್ಸ್ ಅಲ್ಲಿ ನಿಮಗೆ ಕ್ವಿಕ್ ರಿವಿಷನ್ ಸಂಬಂಧಪಟ್ಟ ಶಾರ್ಟ್ ನೋಟ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ನಿಮಗೆ PC, PSI, SDA, FTA, ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಕಳಿಸಲಾಗ್ತದೆ. ಮುಖ್ಯವಾಗಿ 1 ಇಯರ್ ಕರೆಂಟ್ ಅಫೇರ್ಸ್ ಕೂಡ ಕಳಿಸಲಾಗ್ತದೆ. ಇದ್ರ ಜೊತೆಗೆ 6 to 10th ನೋಟ್ಸ್, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಕೂಡ ಇರುತ್ತೆ. ಇವೆಲ್ಲ ಸೇರಿ ಮೊದಲಿಗೆ 350 ರೂಪಾಯಿಗೆ ನೇಮಕಾತಿ ಆದ ಕಾರಣ ಅದೇ ರೀತಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 250 ರೂಪಾಯಿಗೆ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನು ಪಡೆದುಕೊಳ್ಳಬಹುದು. ಇವು ನೋಟ್ಸ್ ಕೊನೆಯ ಹಂತದಲ್ಲಿ ಕ್ವಿಕ್ ರಿವಿಷನ್ ಆಗಿ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಲು ಉಪಯುಕ್ತ ಇರ್ತವೆ. ಇಂಟ್ರೆಸ್ಟ್ ಇದ್ರೆ ಮಾತ್ರ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ. ಯಾರು ಕೂಡ ಕಾಲನ ಮಾಡಬೇಡಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಕಂಪ್ಲೀಟ್ ಆದ ಮಾಹಿತಿನ ಶೇರ್ ಮಾಡಲಾಗುವುದು. ಸ್ನೇಹಿತರೆ, ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್, SDA, FDA, ವಿಲೇಜ್ ಅಕೌಂಟ್ ಗೆ ಸಂಬಂಧಿಸಿದ ಸ್ಟಡಿಯನ್ನ ಮಾಡ್ತಿದ್ರೆ ಈ ನೋಟ್ಸ್ ಅನ್ನ ತೆಗೆದುಕೊಂಡು ಸ್ಟಡಿಯನ್ನ ಮಾಡಬಹುದು. ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಲು ಈ ನೋಟ್ಸ್ ತುಂಬಾ ಉಪಯುಕ್ತ ಆಗಿರ್ತವೆ. ಸ್ನೇಹಿತರೆ, ಈ ನೋಟ್ಸ್ ಏನಾದ್ರು ಬೇಕಾಗಿದ್ರೆ ಸ್ಕ್ರೀನ್ ಮೇಲೆ ಕಾಣುವ ಈ ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ 9538151535. ಇದರಲ್ಲಿ 6 to 10th ನೋಟ್ಸ್ ಇರುತ್ತೆ, ಸಿಲೆಬಸ್ ಶಾರ್ಟ್ ನೋಟ್ಸ್ ಇರುತ್ತೆ, ಮತ್ತೆ PC, PSI, SDA, FTA, ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಇರುತ್ತೆ, ಜೊತೆಗೆ 1 ಇಯರ್ ಕರೆಂಟ್ ಅಫೇರ್ಸ್ ಕೂಡ ಇರುತ್ತೆ. ಓಕೆ, ಇಂಟ್ರೆಸ್ಟ್ ಇದ್ರೆ ಮೆಸೇಜ್ ಹಾಕಿ. ಬನ್ನಿ ಸ್ನೇಹಿತರೆ, ಆಗಿದ್ರೆ ಟಾಪಿಕ್ ಗೆ ಬರೋದಾದ್ರೆ, ಸ್ನೇಹಿತರೆ, ಅರಣ್ಯ ಇಲಾಖೆಯಲ್ಲಿ ಖಾಲಿ ಇರುವ 750 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಪ್ರಾರಂಭ ಕೂಡ 1/8/2026 31/8/2026 ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿ ಶುಲ್ಕ ಕೂಡ ಜಾಸ್ತಿ ಇಲ್ಲ, ಕೇವಲ 100-200 ರೂಪಾಯಿ ಮಾತ್ರ ಐತಿ. ಸೊ ಅದಕ್ಕಾಗಿ SSLC ಪಾಸ್ ಆದವರು ಪ್ರತಿಯೊಬ್ರು ಕೂಡ ಅರ್ಜಿಯನ್ನ ಸಲ್ಲಿಸ್ರಿ. ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕಂತ ಈಗ ತಿಳಿಸ್ಕೊಡ್ತೀನಿ ನೋಡ್ರಿ. ಸ್ನೇಹಿತರೆ, ಇದಕ್ಕೆ ಅರ್ಜಿಯನ್ನ ಸಲ್ಲಿಸಕ್ ಇದು ಕೇವಲ SSLC ಮೇಲೆ ಐತಿ. SSLC ಪಾಸ್ ಆದ್ರೆ ಸಾಕು, ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಇದು ಆಯ್ಕೆ ಬಂದು SSLC ಅಲ್ಲಿ ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನ ಆಯ್ಕೆ ಮಾಡಿಕೊಳ್ತಾರ. ಓಕೆ, ಹಾಗಿದ್ರೆ ಇದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂದ್ರ ಮೊದಲಿಗೆ SSLC ಮಾರ್ಕ್ಸ್ ಕಾರ್ಡ್ ಬೇಕ್ರಿ. ಸ್ನೇಹಿತರೆ, ಏನ್ ಬೇಕಪ್ಪ ಅಂದ್ರೆ ಮೊದಲಿಗೆ SSLC ಮಾರ್ಕ್ಸ್ ಕಾರ್ಡ್. ಇದಕ್ಕ ಪುರುಷರು ಅರ್ಜಿ ಸಲ್ಲಿಸಬಹುದು, ಮಹಿಳೆಯರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗಿದ್ರೆ ಏಜ್ ಎಷ್ಟಾಗಿರ್ಬೇಕು? ಏಜ್ ಕನಿಷ್ಠ ಅಂದ್ರೂ ಕೂಡ 18 ವರ್ಷ ಏಜ್ ಆಗಿರ್ಬೇಕು. ಓಕೆ, SSLC ಮಾರ್ಕ್ಸ್ ಕಾರ್ಡ್, ನಿಮ್ಮ ಆಧಾರ್ ಕಾರ್ಡ್ ಬೇಕು. SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ನಿಯಮ ಇರುತ್ತೆ ನೋಡಿ, ಅದೇ ರೀತಿ ನಿಯಮ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಕೂಡ ಇರಬೇಕು. ಇಲ್ಲ ಅಂದ್ರ ತಿದ್ದುಪಡಿ ಮಾಡಿ ಅಪ್ಲಿಕೇಶನ್ ಹಾಕ್ರಿ, 1 ವಾರದಾಗ ಬರುತ್ತೆ. ಆಧಾರ್ ಕಾರ್ಡ್ ಏನ ಜಾಸ್ತಿ ದಿನ ತಗೊಂಗಿಲ್ಲ. ಇನ್ನ ಅದೇ ರೀತಿ ನಿಮ್ದು ಏನಾದ್ರು ಕಾಸ್ಟ್ ಇನ್ಕಮ್ ಬರ್ತಿತ್ತಂದ್ರ 2A ಆಗಿರ್ಲಿ, 3rd A ಆಗಿರ್ಲಿ, 3rd B ಆಗಿರ್ಲಿ, SC ST ಆಗಿರ್ಲಿ, ಯಾವುದೇ ಒಂದು ಕ್ಯಾಟಗರಿ ಒಳಗಿದ್ರಪ್ಪ ಅಂದ್ರ ಅದು ಕೂಡ ನಿಮಗೆ ಕಾಸ್ಟ್ ಇನ್ಕಮ್ ಕೂಡ ಬೇಕಾಗ್ತದ. ಓಕೆ, ಇವೆಲ್ಲ ಮೇನ್ ಆಗಿ ಬೇಕ್ರಿ. ಇವೇನಿದೆ ಎಲ್ಲರಿಗೂ ಕೂಡ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಬೇಕಾ. ಇದ್ರ ಜೊತೆಗೆ ಒಂದು ಫೋಟೋ ಬೇಕು, ಅದ್ರ ಜೊತೆಗೆ ಒಂದು ಯಾವುದೇ ಒಂದು ಹಿಂಗ ವೈಟ್ ಹಾಳಿ ಮೇಲೆ ಸಿಗ್ನೇಚರ್ ಮಾಡಿದ್ದು ಒಂದ್ ಬೇಕ್ರಿ. ಇವಿಷ್ಟೆಲ್ಲ ನಾರ್ಮಲ್ ಆಗಿ ಅರ್ಜಿಯನ್ನ ಸಲ್ಲಿಸಕ ಬೇಕ್ರಿ. ಇದು ಯಾವುದೇ ರೀತಿ ಮೀಸಲಾತಿ ಇಲ್ಲದೆ ಇದ್ದವ್ರಿಗೆ ಇವೆಲ್ಲ ಕೂಡ ಬೇಕು. ಇನ್ನ ಮೀಸಲಾತಿಯಲ್ಲಿ ಸಾಕಷ್ಟು ಮೀಸಲಾತಿಗಳನ್ನ ಕೊಟ್ಟಾರ. ಮೊದಲಿಗೆ ನೋಡ್ರಿ, ಕನ್ನಡ ಮಾಧ್ಯಮ ಬೇಕಾಗ್ತದ. ಓಕೆ, ಕನ್ನಡ ಮಾಧ್ಯಮ ಇತ್ತಂದ್ರ ಕನ್ನಡ ಮಾಧ್ಯಮ ತೆಗಸ್ರಿ. ಕನ್ನಡ ಮಾಧ್ಯಮ ಮತ್ತ ಗ್ರಾಮೀಣ ಏನೈತಿಲ್ಲ, ಇವು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ನೀವು ಕನ್ನಡದಲ್ಲಿ ಕಲ್ತಿರ್ಬೇಕು. ಅದೇ ರೀತಿ ಗ್ರಾಮೀಣ ಬೇಕಂದ್ರ ಗ್ರಾಮೀಣ ಪ್ರದೇಶದಿಂದ ಹಳ್ಳಿಯಲ್ಲಿ ಕಲ್ತಿದ್ರೆ ಮಾತ್ರ ಬರುತ್ತ. ಇದು ಕನ್ನಡ ಮಾಧ್ಯಮ ನೀವು ಎಲ್ಲೇ ಸಿಟಿಯಾಗ ಕಲ್ತಿದ್ರು ಕೂಡ ಬರುತ್ತೆ, ಆದ್ರೆ 1 ರಿಂದ 10ನೇ ತರಗತಿ ಮಟ್ಟ ಕನ್ನಡದಲ್ಲಿ ಕಲ್ತಿದ್ರೆ ಮಾತ್ರ ಬರುತ್ತೆ. ಇನ್ನ ಗ್ರಾಮೀಣ ಕೂಡ ನೀವು ಗ್ರಾಮೀಣ ಮಾಧ್ಯಮದಲ್ಲಿ 1 ರಿಂದ 10ನೇ ತರಗತಿ ಮಟ್ಟ ಕಲ್ತಿದ್ರ ಅಂದ್ರೆ ಇದು ಕೂಡ ಬರುತ್ತಾ. ಓಕೆ, ಇನ್ನ ನಿಮ್ ಕಡೆ ಏನಾದ್ರು ಅಂಗವಿಕಲ ಅಭ್ಯರ್ಥಿ ಪ್ರಮಾಣ ಪತ್ರ ಇತ್ತಂದ್ರೆ ಅದು ಕೂಡ ಬೇಕಾಗ್ತದ. ಅಂಗವಿಕಲರಲ್ಲಿ ಒಂದಿಷ್ಟು ಇಲ್ಲಿ ಏನಿದೆಪ್ಪ, ಕುಷ್ಠ ರೋಗ ಬಂದ ನಿವಾರಣೆ ಆದವರು,
ಮತ್ತೆ ಅದೇ ರೀತಿ ಆಸಿಡ್ ಸೀಟ್ ಇದಾವ್ರಿ. ಈ ರೀತಿ ಒಂದಿಷ್ಟು ಅದಾವ್. ಅದ್ರ ನಿಮಗೆ ಏನಾದ್ರು ಡೀಟೇಲ್ ಆಗಿ ಮಾಹಿತಿ ಬೇಕಂದ್ರ ಕಮೆಂಟ್ ಮಾಡ್ರಿ, ನಾ ಮಾಹಿತಿನ ಶೇರ್ ಮಾಡ್ತೀನಿ. ಓಕೆ, ಇದ್ರ ಜೊತೆಗೆ ನಿಮ್ ಕಡೆ ಏನಾದ್ರು ಯೋಜನಾ ನಿರಾಶ್ರಿತ ಅಥವಾ PDP ಇತ್ತಂದ್ರ ಅದನ್ನು ಕೂಡ ಹಚ್ಚಿ ನೀವು. ಇಲ್ಲಿ ಪೋಸ್ಟ್ ಅದಾವ್ರಿ ಅವಕ್ಕೆ ಅಂತೇಳಿ ಒಂದಿಷ್ಟು ಮೀಸಲಾತಿಗೆ ಅನುಗುಣವಾಗಿ ಪೋಸ್ಟ್ ಅದಾವ್. ಅವ್ ಮೀಸಲಾತಿ ನಿಮ್ ಕಡೆ ಇದ್ದು ಅಂದ್ರ ನಿಮ್ಗೆ ಜಾಸ್ತಿ ಚಾನ್ಸ್ ಸಿಗುವ ಸಾಧ್ಯತೆ ಇರುತ್ತೆ. ಸೊ ಅದಕ್ಕಾಗಿ ಮೀಸಲಾತಿ ಇದ್ದು ಅಂದ್ರ ಮಿಸ್ ಮಾಡದೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಮೀಸಲಾತಿ ಎಲ್ಲಾ ಕರೆಕ್ಟ್ ಅದಾವ ಇಲ್ಲ ನೋಡ್ಕೊಂಡು ಹಾಕ್ರಿ. RD ನಂಬರ್ ಇಂಪಾರ್ಟೆಂಟ್ ರೀ. ಯಾವುದೇ ಒಂದು ಈಗ ಕಾಸ್ಟ್ ಇನ್ಕಮ್ ಆಗಿರ್ಲಿ, ಅದೇ ರೀತಿ ಯೋಜನಾ ನಿರಾಶ್ರಿತ ಆಗಿರ್ಲಿ, RD ನಂಬರ್ ಬಹಳ ಇಂಪಾರ್ಟೆಂಟ್ ರೀ. ಇಲ್ಲಿ ನೀವು ನೋಡ್ತಿರ್ಬೋದು ಪ್ರತಿಯೊಂದು ಜಿಲ್ಲೆಗೆ ಸಂಬಂಧಿಸಿದಂತೆ ಈ ರೀತಿ ಹುದ್ದೆಗಳನ್ನ ಹಂಚಿಕೆ ಮಾಡಿರ್ತಾರೆ. ಇದನ್ನ ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತೀನಿ. ಯಾರು ಕೂಡ ಇವತ್ತು ಅರ್ಜಿಯನ್ನ ಸಲ್ಸಕ್ ಹೋಗ್ಬೇಡ್ರಿ, ನಾಳೆಗೆ ನಾ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ವಿಡಿಯೋ ಏನಾದ್ರು ಬೇಕಾಗಿತ್ತಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಕಮೆಂಟ್ ಮೂಲಕ ಎಸ್ ಅಂತ ಹಾಕಿದ್ರಿಂದ ಯಾವ ಜಿಲ್ಲೆಗೆ ಅರ್ಜಿಯನ್ನ ಸಲ್ಲಿಸಬೇಕು, ಎಲ್ಲಿ ನಿಮಗೆ ಎಷ್ಟು ಪೋಸ್ಟ್ ಇದೆ ಅಂತ ಪ್ರತಿಯೊಂದು ಕೂಡ ಹುದ್ದೆಗಳ ವಿವರಣೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಾಗಿ ಯಾರು ಕೂಡ ಇವತ್ತು ಅಪ್ಲಿಕೇಶನ್ ಹಾಕಕ್ ಹೋಗ್ಬೇಡ್ರಿ, ನಾಳೆ ಅಥವಾ ನಾಡಿದ್ದು ನಿಮ್ಗೆ ವಿಡಿಯೋ ಬರುತ್ತೆ. ಸೊ ಅದಕ್ಕಾಗಿ ಎಷ್ಟು ಜನ ನಮಗೆ ಇಂಟ್ರೆಸ್ಟ್ ತೋರಿಸಿ ನೀವು ಎಸ್ ಅಂತ ಕಮೆಂಟ್ ಹಾಕ್ತೀರ ನೋಡ್ರಿ, ಅಷ್ಟು ಬೇಗನೆ ವಿಡಿಯೋ ಬರುತ್ತೆ. ಓಕೆ, ಇರ್ಲಿಲ್ಲಪ್ಪ ಅಂದ್ರ ನಾ ವಿಡಿಯೋ ಮಾಡೋದನ್ನ ಸ್ಕಿಪ್ ಮಾಡ್ತೀವ್ರಿ. ಈ ರೀತಿ ಎಲ್ಲ ಕೂಡ ಇರ್ತಾವ. ಪ್ರತಿಯೊಂದು ವಿಭಾಗಕ್ಕೆ ಸಂಬಂಧಿಸಿದಂತೆ ಹುದ್ದೆಗಳು ನೋಡ್ಕೋಬಹುದು ನೀವು. ಯಾವ ರೀತಿ ಹುದ್ದೆಗಳಂತ ಕಂಪ್ಲೀಟ್ ಆದ ಮಾಹಿತಿ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನೇನೆಲ್ಲ ದಾಖಲಾತಿ ಬೇಕಂತ ಗೊತ್ತಾಯ್ತಲ್ಲ. ನಿಮ್ಗೆ ಮೊದಲಿಗೆ SSLC ಮಾರ್ಕ್ಸ್ ಕಾರ್ಡ್ ಬೇಕ್ರಿ. ಅದೇ ರೀತಿ ನೇಮ್ ಇರೋದು ಆಧಾರ್ ಕಾರ್ಡ್ ಬೇಕು. ಕಾಸ್ಟ್ ಇನ್ಕಮ್ ಇದ್ರೆ ಕಾಸ್ಟ್ ಇನ್ಕಮ್ ಬೇಕು. ಯಾವ ಕ್ಯಾಟಗರಿ ಇರ್ತೀರ ಆ ಕ್ಯಾಟಗರಿದು. ಅದೇ ರೀತಿ ನಿಮ್ ಕಡೆ ಏನಾದ್ರು ಒಂದಿಷ್ಟ ಇದ್ರ ಜೊತೆಗೆ ಅಪ್ಲಿಕೇಶನ್ ಹಾಕಕ್ಕೆ ಫೋಟೋ ಒಂದು ಬೇಕು, ಮತ್ತೆ ನಿಮ್ದೊಂದು ಸಿಗ್ನೇಚರ್ ಬೇಕು, ವೈಟ್ ಹೈ ಮೇಲೆ ಮಾಡಿದ ಸಿಗ್ನೇಚರ್. ಇನ್ನ ಮೀಸಲಾತಿ ಒಳಗ ನೋಡೋದಾದ್ರೆ ನಿಮ್ ಕಡೆ ಏನಾದ್ರು ಕನ್ನಡ ಮಾಧ್ಯಮ ಇದ್ರೆ ಕನ್ನಡ ಮಾಧ್ಯಮ, ಗ್ರಾಮೀಣ ಇದ್ರ ಗ್ರಾಮೀಣ ಇಲ್ಲಿ ಐತ್ ನೋಡ್ರಿ. ಯೋಜನಾ ನಿರಾಶ್ರಿತ ಇದ್ರೆ ಯೋಜನಾ ನಿರಾಶ್ರಿತ, ತೃತೀಯ ಲಿಂಗ ಇದ್ರೆ ತೃತೀಯ ಲಿಂಗ. ಅದೇ ರೀತಿ ಇಲ್ಲಿ ನೋಡ್ಕೊರಿ ಸ್ಥಳೀಯ ಅರಣ್ಯ ಬುಡಕಟ್ಟು ಜನಾಂಗದಲ್ಲಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿ ಇದ್ರ ಅದು ಕೂಡ ಇತ್ತಂದ್ರ ಅದನ್ನು ಕೂಡ ಸಲ್ಲಿಸಬಹುದು. ಅದೇ ರೀತಿ ಮಾಜಿ ಸೈನಿಕ ಇದ್ರ ಇವೆಲ್ಲ ಕೂಡ ನಿಮ್ ಕಡೆ ಏನಾದ್ರು ಇದ್ದು ಅಪ್ಪ ಅಂದ್ರ ಆದಷ್ಟು ತೆಗಿಸ್ಕೊಂಡು ಅಪ್ಲಿಕೇಶನ್ ಹಾಕ್ರಿ. ಇವೆಲ್ಲ ಕೂಡ ಅರ್ಜಿ ಸಲ್ಲಿಸಕ್ ಬೇಕಾದ ದಾಖಲಾತಿಗಳು. ಓಕೆ, ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.